ನೀವ್ಯಾವಾಗ ಬಂದ್ರಿ? ಈಗ ತಾನೇ ಬಂದೆ. ಸೂರ್ಯವರೇ, ಭಾಸ್ಕರ್ ಮತ್ತೆ ನಿಮ್ಮ ಸ್ಟಾಫ್ಸ್ ಎಲ್ಲ ಸೇರಿ ಪಾರ್ಟಿಗೆ ಅರೇಂಜ್ಮೆಂಟ್ ಮಾಡಿದ್ದಾರೆ. ಸಾಕ್ಷಿ ಫ್ರೆಂಡ್ಸ್ ಫೋನ್ ನಂಬರ್ ಎಲ್ಲ ಇದರಲ್ಲೇ ಇದೆ. ಅವರಿಗೆಲ್ಲ ಕಾಲ್ ಮಾಡಿ ಇನ್ವೈಟ್ ಮಾಡಿದ್ರೆ ಮುಗೀತು. ಎಲ್ಲಾದ್ರೂ ಡಿಸೈಡ್ ಆಗಿದೆ. ಆ ದಿನಕ್ಕೋಸ್ಕರ ಕಾಯ್ತಾ ಇದ್ದೀನಿ ಅಷ್ಟೇ. ಊಟ, ಗೇಮ್ಸ್, ಪ್ರತಿಯೊಂದು ಅರೇಂಜ್ಮೆಂಟ್ಸ್ ಆಗಿದೆ. ಆದ್ರೆ ಸಾಕ್ಷಿಗೇನು ಗಿಫ್ಟ್ ತರೋದಂತ ನನಗೆ ಗೊತ್ತಾಗ್ತಾ ಇಲ್ಲ. ಪ್ಲೀಸ್ ನನಗೆ ಹೆಲ್ಪ್ ಮಾಡ್ತೀರಾ? ಯಾಕಂದ್ರೆ ಸಾಕ್ಷಿಗೆ ಏನು ಇಷ್ಟ ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ. ನೀವು ಸಾಕ್ಷಿಗೆ ಹೇಳಿದ್ರ? ಇಲ್ಲ, ಈಗ ಹೇಳ್ತೀನಿ. ನಾನು ಸಾಕ್ಷಿ ಸಂತೋಷದಿಂದ ಒಪ್ಪಿದ್ರೆ ಮಾತ್ರ ಪಾರ್ಟಿ ನಡೆಯುತ್ತೆ ಅಂತ ಹೇಳಿದ್ದೆ, ಮರಿಬೇಡಿ. ಸೂರ್ಯವರೇ, ನನ್ನ ಮೇಲೆ ನಂಬಿಕೆ ಇಡಿ. ಸಾಕ್ಷಿನ ನಾನು ಒಪ್ಸ್ತೀನಿ. ಅವಳು ಒಪ್ಕೊಂಡೇ ಒಪ್ಕೋತಾಳೆ. ಆರ್ತಿ ಅವರೇ, ಸಾಕ್ಷಿ ಇದಕ್ಕೆ ಒಪ್ಪಿದ್ರೆ ಮಾತ್ರ ಪಾರ್ಟಿ ನಡೆಯೋದು, ಇಲ್ಲಾಂದ್ರೆ ಈ ಪಾರ್ಟಿ ನಡೆಯಲ್ಲ. ಸೂರ್ಯವರೇ, ಅಪ್ಪ ಡ್ರಾಯಿಂಗ್ ಹೇಗಿದೆ? ತುಂಬಾ ಚೆನ್ನಾಗಿದೆ ಪುಟ್ಟಿ. ಅಪ್ಪ, ಇದನ್ ಪೋಸ್ಟ್ ಕಳ್ಸೋದ್ ಬೇಡ, ದೇವ್ರ ಮನೆಗ್ ಕಳ್ಸೋಣ. ಅಮ್ಮ ಈ ಡ್ರಾಯಿಂಗ್ ನೋಡೋದು ಖುಷಿ ಆಗ್ತಾರಲ್ವಾ? ನೀ ಹೋಗ್ಬಿಟ್ಟ ಆಟ ಆಡ್ಕೊ. ಸಾಕ್ಷಿ, ಎಲ್ಲಿ ಡ್ರಾಯಿಂಗ್ ತೋರಿಸು. ಅಪ್ಪಂಗೆ ನೀನ್ ಸರ್ಪ್ರೈಸ್ ಕೊಟ್ಟೆ. ನಾವೆಲ್ಲರೂ ಸೇರಿ ನಿನಗೆ ಸರ್ಪ್ರೈಸ್ ಕೊಡ್ತೀವಿ. ಈ ವರ್ಷ ನಿನ್ ಬರ್ಡೇ ಸೆಲೆಬ್ರೇಟ್ ಮಾಡ್ತೀವಿ. ಬೇಕಾಗಿಲ್ಲ. ಅಪ್ಪ, ನಂಗೆ ಜೊತೆ ಮಾತಾಡಕ್ ಇಷ್ಟ ಇಲ್ಲ. ಸಾಕ್ಷಿ, ಹಾಗೆಲ್ಲ ಮಾತಾಡಬಾರ್ದಮ್ಮ. ಅಪ್ಪ, ಅಮ್ಮ ನನ್ ಬರ್ತಡೇಗ್ ಬಂದ್ರೆ ಮಾತ್ರ ನಾನು ಸೆಲೆಬ್ರೇಟ್ ಮಾಡ್ಕೊಳ್ಳೋದು. ನೀವು ಹೋಗಿ ಅಮ್ಮನ್ ಕರ್ಕೊಂಡು ಬನ್ನಿ. ಇದಕ್ಕೆ ಹೇಳಿದ್ದು ಆರ್ತಿ ಅವರೇ, ನಾನು ಅವಳನ್ನ ಸಮಾಧಾನ ಮಾಡ್ತೀನಿ. ಸೂರ್ಯವರೇ, ಪ್ಲೀಸ್ ನನ್ನ ಮೇಲೆ ನಂಬಿಕೆ ಇಡಿ. ಇದೊಂದು ಅವಕಾಶ ಕೊಡಿ. ನಾನು ಅವಳನ್ನ ಸಮಾಧಾನ ಮಾಡ್ತೀನಿ. ಆದ್ರೆ ಆರ್ತಿ ಅವರೇ, ನನ್ನ ಪ್ಲೀಸ್ ಸೂರ್ಯವರೇ, ಒಂದು ಅವಕಾಶ ಮಾಡಿಕೊಡಿ. ನೀವು ನಿಮ್ಮ ಮಗಳಿಗೆ ಅಮ್ಮ ಸಿಗ್ಲಿ ಅಂತ ನನ್ನ ಮದುವೆ ಆಗ್ತಿದ್ದೀನಿ ಅಂತ ನೀವೇ ತಾನೇ ಹೇಳಿದ್ದು. ಈಗ ನೀವೇ ನನ್ನ ಮೇಲೆ ನಂಬಿಕೆ ಇಡಲ್ಲ ಅಂದ್ರೆ ನಾನು ಅವಳು ಅಮ್ಮ ಆಗೋದಾದ್ರೆ ಹೇಗೆ? ದಯವಿಟ್ಟು ಇದೊಂದು ಅವಕಾಶ ಮಾಡಿಕೊಡಿ. ಈ ಅವಕಾಶನ ಕೈ ಜಾರೋ ಹಾಗೆ ಮಾಡಬೇಡಿ. ಸ್ವಲ್ಪ ಹೊತ್ತು ಹೊರಗಡೆ ಇರಿ. ನಾನು ಅವಳನ್ನ ಸಮಾಧಾನ ಮಾಡ್ತೀನಿ. ಪ್ಲೀಸ್ ಸೂರ್ಯವರೇ. ಪ್ಲೀಸ್. ಸಾಕ್ಷಿ, ಅಪ್ಪ, ಅಪ್ಪ, ನನ್ನಪ್ಪ ಎಲ್ಲಿ? ನಿಮ್ಮಪ್ಪ ನಾನು ಹೊರಗಡೆ ಕಳಿಸಿದ್ದೀನಿ. ಯಾಕೆ ಗೊತ್ತಾ? ಎಲ್ಲ ಹಲ್ಲೆ
ಅಜ್ಜಿ ನನ್ನ ಕೇಳಿದಾರ, ನೀವು ನನ್ನ ಹೊಡಿತೀರಾ ಅಲ್ವಾ? ನಾನು ನಿಮಗೆ ಬಯಸ್ನಲ್ಲ, ನೀವು ಹೊಡಿದೆ. ಹೋಗ್ಲಿ ಬಿಡು, ನೀನ್ ನನ್ನ ಹತ್ರ ಇಷ್ಟು ಮಾತಾಡ್ತಿದ್ಯಲ್ಲ, ನನಗಷ್ಟೇ ಸಾಕು. ನೀನ್ ನನ್ನ ತಪ್ಪಿಕೊಂಡಿದ್ಯಾ ಪುಟ. ಹೌದು, ನಾನು ನಿನ್ ಹೊಡಿತೀನಿ ಅಂತ ಯಾಕೆ ಅನಿಸ್ತು? ನಿಮ್ಮಪ್ಪ ನಾನ್ ಯಾಕೆ ಹೊರಗಡೆ ಕಳಿಸ್ತೆ ಅಂದ್ರೆ, ನಾನ್ ನಿನ್ ಹತ್ರ ತುಂಬಾ ಮಾತಾಡ್ಬೇಕು. ನನಗ್ ನಿನ್ ಸೀಕ್ರೆಟ್ ಎಲ್ಲ ಗೊತ್ತಿದೆ. ಪ್ರತಿ ವರ್ಷ ಬರ್ತ್ಡೇಗೂ ಅಮ್ಮನಿಗೆ ಲೆಟರ್ ಬರ್ದ್ ಕಳಿಸ್ತಿದ್ದೆ ಅಲ್ವಾ? ಅಪ್ಪನ ಕೈಲಿ ಬರ್ಸ್ತಿದ್ದೆ ಅಲ್ವಾ? ಈ ಸಾರಿ ಅಮ್ಮನಿಗೆ ಕಳ್ಸಕ್ಕೆ ಇಷ್ಟು ಚೆನ್ನಾಗಿರೋ ಡ್ರಾಯಿಂಗ್ ಅನ್ನ ಬರ್ದಿದ್ಯಾ ಅಲ್ವಾ? ನೀನ್ ಬರ್ದಿರೋ ಡ್ರಾಯಿಂಗ್ ಅನ್ನ ನಿಮ್ಮಮ್ಮ ಬಂದು ನಿನ್ ಬರ್ತ್ಡೇ ದಿನ ನೋಡಿದ್ರೆ? ನೀವು ಸುಳ್ಳು ಹೇಳ್ತಿದ್ದೀರಾ. ಇಲ್ಲ ಪುಟ, ನಿಜವಾಗ್ಲೂ. ಅಮ್ಮ, ನೀನ್ ನನ್ ಬರ್ತಡೇ ನಿಜವಾಗ್ಲೂ ಬರ್ತೀಯಾ? ಹೌದು. ಸಾಕ್ಷಿ, ನನ್ ಮಾತು ನಂಬು ಪುಟ. ನಿನ್ ಬರ್ಡೇ ಮಾಡೋದಕ್ ಬಿಡು. ನೀನ್ ಇಷ್ಟು ಚೆನ್ನಾಗಿ ಬರ್ದಿರೋ ಡ್ರಾಯಿಂಗ್ ಅನ್ನ ನಿಮ್ಮಮ್ಮ ಖಂಡಿತ ನಿನ್ ಬರ್ತ್ಡೇ ದಿನ ನೋಡಕ್ ಬಂದೇ ಬರ್ತಾರೆ. ಪ್ಲೀಸ್ ಸಾಕ್ಷಿ, ನಿನ್ ಬರ್ಡೇನ ಸೆಲೆಬ್ರೇಟ್ ಮಾಡ್ಕೊಳಕ್ ಒಪ್ಕೋ ಪ್ಲೀಸ್. ಪ್ಲೀಸ್ ಸಾಕ್ಷಿ. ಥ್ಯಾಂಕ್ ಯು ಸಾಕ್ಷಿ. ಇನ್ನೊಂದು ವಿಷಯ, ನಿನ್ ಬರ್ತಡೆಗೆ ನಿಮ್ಮಮ್ಮ ಬರ್ಬೇಕು ಅಂದ್ರೆ ನಾನು ಹೇಳ್ದಾಗೆ ಕೇಳ್ಬೇಕು. ಇದು ನಮ್ಮಿಬ್ರ ಮಧ್ಯೆ ಇರೋ ಸೀಕ್ರೆಟು, ಯಾರಿಗೂ ಹೇಳ್ಕೊಡ್ದು. ಪ್ರಾಮಿಸ್. ಅಮ್ಮ ನಿಜವಾಗ್ಲೂ ಬರ್ತಾರಾ? ಅಮ್ಮನ್ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ. ಖಂಡಿತವಾಗ್ಲೂ ಬರ್ತಾರೆ. ಪ್ರಾಮಿಸ್? ಪ್ರಾಮಿಸ್. ಸಾಕ್ಷಿ, ಏನ್ ತುಂಬಾ ಖುಷಿಯಾಗಿದೆಯಲ್ಲ? ಒಳಗಡೆ ಏನ್ ಮಾತಾಡಿದೆ? ಅದನ್ನ ಹೇಳ. ಬನ್ನಿ ಇಲ್ಲಿ. ಅದು ಅದು ಹೇಳಲ್ಲ, ಅದು ನಮ್ಮಿಬ್ರದ್ದು ಮಧ್ಯ ಸೀಕ್ರೆಟ್. ಬಾಯ್. ಆರ್ತಿಯವರೇ, ಸ್ವಲ್ಪ ಹೊತ್ತು ಮುಂಚೆ ಸಾಕ್ಷಿ ನಿಮ್ಮ ಹತ್ರ ಮಾತಾಡೋದಕ್ಕೂ ತಯಾರಾಗಿರ್ಲಿಲ್ಲ. ಹೊರಗಡೆ ಹೋಗ್ತಾ ಖುಷಿಯಿಂದ ನಕ್ಕೊಂಡು ಹೋದ್ಲು. ಅಂಥದ್ದು ಏನ್ ಹೇಳಿದ್ರಿ ಅವಳಿಗೆ? ನಾನ್ ಯಾಕೆ ಹೇಳಿ? ಸಾಕ್ಷಿ ಹೇಳಿಲ್ವಾ ಅದ್ ನಮ್ ಸೀಕ್ರೆಟ್ ಅಂತ? ಸಾರಿ ಸೂರ್ಯ ಅವರೇ, ನಾನೇನ್ ಹೇಳಕ್ಕಾಗಲ್ಲ. ಸಾಕ್ಷಿ ಬರ್ತಡೆಗೆ ಒಪ್ಪಿಗೆ ಕೊಟ್ಟಿದ್ದಾಳೆ ಅಂತ ಖುಷಿ ಪಡಿ. ನಮ್ಮೆಲ್ರಿಗೂ ಬೇಕಾಗಿರೋದು ಅದೇ ಅಲ್ವಾ? ನನಗೆ ತುಂಬಾ ಕೆಲಸ ಬಾಕಿ ಇದೆ, ನಾನು ಹೋಗ್ಬೇಕು. ವಾವ್, ಆಸಮ್ ಕಲರ್ ಕಾಂಬಿನೇಷನ್. ಇದು ಚೆನ್ನಾಗಿಲ್ವಾ ಅದಕ್ಕೆ? ಚೆನ್ನಾಗಿದೆ. ಚೆನ್ನಾಗಿಲ್ವಾ? ಹೌ ಅಬೌಟ್ ದಿಸ್? ಬೇರೆ ಯಾವ್ದಾದ್ರು ಡಿಸೈನ್ ನೋಡು, ಚೆನ್ನಾಗಿಲ್ಲ. ಆರ್ತಿ, ಅದ್ರಲ್ಲಿ 1000 ಡಿಸೈನ್ ಇರುತ್ತೆ. ಅದ್ ಚೆನ್ನಾಗಿಲ್ಲ, ಇದ್ ಚೆನ್ನಾಗಿಲ್ಲ ಅಂದ್ರೆ ಹೆಂಗೆ? ಯಾವ್ದಾದ್ರು ಒಂದ್ ಸೆಲೆಕ್ಟ್ ಮಾಡು. ಅದಕ್ಕೆ ಡೂ ಒನ್ ಥಿಂಗ್,
ನನ್ನ ಸೆಲೆಕ್ಷನ್ ಇವ್ರಿಗೆ ಇಷ್ಟ ಆಗ್ತಿಲ್ಲ, ನೀವೇ ಸೆಲೆಕ್ಟ್ ಮಾಡ್ರಿ. ಸರಿ. ಚೆನ್ನಾಗಿಲ್ವಾ? ಚೆನ್ನಾಗಿದೆಯಾ? ಸಾಕ್ಷಿ ಬರ್ಡೇ ಪಾರ್ಟಿಗೆ ಫೆರ್ಲನ್ ಇನ್ವಿಟೇಷನ್ ಕಾರ್ಡ್ ಮೇಲೆ ಇದೇ ಡಿಸೈನ್. ಅಬ್ಬಬ್ಬಾ, ಸದ್ಯ ಆರ್ತಿ ಕಾರ್ಡ್ ಇಷ್ಟ ಆಯ್ತಲ್ಲ. ಅಮ್ಮ ಬನ್ನಿ ಮೈಲಿ, ಈ ಡಿಸೈನ್ ಹೇಗಿದೆ ನೋಡಿ. ಮಾಮ, ಸಾಕ್ಷಿ ಬರ್ತಡೆಗೆ ಅರೇಂಜ್ಮೆಂಟ್ ಮಾಡ್ತಾ ಇದೀವಿ, ಈ ಡಿಸೈನ್ ಸೆಲೆಕ್ಟ್ ಮಾಡಿ ಬನ್ನಿ. ಚೆನ್ನಾಗಿದ್ಯಾ? ಚೆನ್ನಾಗಿದೆ, ಎಲ್ಲರಿಗೂ ಇಷ್ಟ ಆಯ್ತು. ಅಂದ್ಮೇಲೆ ಇದೇ ಫೈನಲ್. ಗೇಮ್ಸ್ ಏನೇನ್ ಆಡ್ಸೋದು? ಮಕ್ಳ ಪಾರ್ಟಿಲಿ ಇನ್ನೇನಿರುತ್ತಕ್ಕ, ಅಂತ್ಯಾಕ್ಷರಿ, ಮ್ಯೂಸಿಕಲ್ ಚೇರು. ಮಕ್ಳಿಗೆ ಮ್ಯೂಸಿಕಲ್ ಚೇರ್ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ, ಅದನ್ನೇ ಆಟ ಆಡ್ಸೋಣ. ಸರಿ ಬಾ, ಎಲ್ಲ ಫೈನಲ್ ಆಯ್ತಪ್ಪ. ಆಂಟಿ ಬನ್ನಿ. ಆರ್ತಿ, ವಾವ್. ನಿಮ್ಮಮ್ಮ ಬಂದ್ರು. ಮಾಮ, ಡಿಸೈನ್ ಹೇಗಿದೆ ಅಂತ ಬಂದು ನೋಡಿ. ಬನ್ನಿ 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 ಬನ್ನಿ. ಚೆನ್ನಾಗಿದ್ಯಾ? ನಾನೇ ಸೆಲೆಕ್ಟ್ ಮಾಡಿದ್ದೆ. ನಾನ್ ಸೆಲೆಕ್ಟ್ ಮಾಡಿದ್ದೆ. ಶೋಭಾ ಅವ್ರೆ, ಇದನ್ನೆಲ್ಲ ಯಾಕೆ ತರಕ್ ಹೋದ್ರಿ? ಅದು ಹೋಗ್ಲಿ ಬಿಡಿ, ಏನ್ ಬಂದಿದ್ದು? ಅಮ್ಮ, ಶೋಭಾ ಆಂಟಿ ಮಕ್ಳ ಅಡ್ಗೆ ತುಂಬಾ ಚೆನ್ನಾಗಿ ಮಾಡ್ತಾರಂತೆ, ಅದಕ್ಕೆ ರೆಸಿಪಿ ಬರ್ಸ್ಕೊಳ್ಳೋಣ ಅಂತ. ಮಕ್ಕಳಿಗೆ ಇಷ್ಟ ಆಗೋ ಅಡ್ಗೆ ನನಗೂ ಗೊತ್ತಿದೆ. ನನ್ನನ್ನು ಕೇಳಿದ್ರೆ ನಾನೇ ಹೇಳ್ತಾ ಇರ್ಲಿಲ್ವಾ? ಸುಮ್ಮನೆ ಅವ್ರಿಗೆ ಯಾಕೆ ತೊಂದರೆ ಕೊಡ್ತೀರಾ? ಇಲ್ಲ ಗಾಯತ್ರಿ ಅವರೇ, ಪರಿಮಳ ಫೋನಲ್ಲಿ ರೆಸಿಪಿ ಕೇಳಿದ್ಲು. ಮಗು ಹುಟ್ಟಿದಬ್ಬ ಅಲ್ವಾ, ಅದಕ್ಕೆ ನಾನೇ ಕರೀದೆ ಬಂದ್ಬಿಟ್ಟೆ. ಆದಿತ್ಯನ ನೋಡಿ ತುಂಬ ದಿನ ಆಗಿತ್ತು. ಅದು ಅಲ್ಲದೆ ನಿಮ್ಮ ಕೈ ಅಡುಗೆ ರುಚಿ ನನಗೆ ಎಲ್ಲಿಂದ ಬರಬೇಕು? ನಾನು ನಿಮ್ಗೆ ಅಡುಗೆ ಮನೆಯಲ್ಲಿ ಸಹಾಯ ಮಾಡ್ತೀನಿ. ತುಂಬ ಸಂತೋಷ. ನಾವು ಮನೆಗೆ ಬಂದ ಅತಿಥಿಗಳ ಕೈಯಲ್ಲಿ ಕೆಲಸ ಮಾಡಿಸಲ್ಲ. ಅದರಲ್ಲೂ ಸೊಸೆ ಕಡೆಯವರು ಅಂದರೆ ಆ ಮಾತೇ ಇಲ್ಲ. ನಮ್ಮ ಮನೆಯಲ್ಲಿ ಅತಿಥಿ ದೇವೋ ಭವ ಅನ್ನೋದನ್ನ ತುಂಬ ಕಟ್ಟುನಿಟ್ಟಾಗಿ ಪಾಲಿಸ್ತೀವಿ. ಇಲ್ಲ, ಗಾಯತ್ರಿ ಅವ್ರು ಹಾಗಂದ್ರು ಅಂತ ನನಗೆ ಸ್ವಲ್ಪನೂ ಬೇಜಾರಾಗಿಲ್ಲ. ನನಗೆ ಅವ್ರ ಸ್ವಭಾವ ಗೊತ್ತು. ನೀನು ಅವ್ರ ಮನ್ಸನ್ನ ಗೆಲ್ತೀಯ, ಮನೆಯವ್ರೆಲ್ರ ಮನ್ಸನ್ನು ಗೆಲ್ತೀಯ ಅನ್ನೋದು ಗೊತ್ತು. ಆದ್ರೆ ನನಗೆ ಯೋಚನೆ ಇರೋದು ಒಂದೇ ಒಂದು ವಿಷಯಕ್ಕೆ. ನನಗೆ ಚೆನ್ನಾಗಿ ಗೊತ್ತು ನೀವೇನ್ ಹೇಳ್ಬೇಕು ಅಂತಿದ್ದೀರಿ. ನಾನ್ ಸಾಕ್ಷಿ ಮನ್ಸನ್ ಗೆಲ್ಲೋದಕ್ಕೆ ಇದನ್ನೆಲ್ಲ ಮಾಡ್ಲೇಬೇಕು. ನೀವೇನು ಯೋಚನೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ. ಹೇಗೆ ಸರಿ ಹೋಗುತ್ತೆ ಆರ್ತಿ? ಮಗು ಮನ್ಸನ್ನ ಗೆಲ್ಲೋಕೆ ನೀನ್ ಯಾಕೆ ಅರ್ಪಿತ ಆಗ್ಬೇಕು? ನೀನ್ ಅರ್ಪಿತ ಅಲ್ಲ, ಆರ್ತಿ. ಆರ್ತಿಯಾಗೆ ಮಗು ಮನ್ಸನ್ನ ಗೆಲ್ಬಹುದು. ನೀನ್ ಸ್ವಲ್ಪ ಪ್ರಯತ್ನ ಪಟ್ರೆ ಸಾಕ್ಷಿ ಕೂಡ ನಿನ್ನನ್ನ ಆರ್ತಿಯಾಗೆ ಒಪ್ಕೋತಾಳೆ. ಕ್ಷಮಿಸಿಮ್ಮ, ನಾನ್ ಮುಂದಿಟ್ಟಿರೋ ಹೆಜ್ಜೆನ ಹಿಂದಕ್ಕೆ ತಗೊಳ್ಳೋದಿಲ್ಲ. ನಾನು ಇದನ್ನ ಮಾಡ್ಲೇಬೇಕು. ನನ್ನ ಉದ್ದೇಶ ಸಾಧಿಸೋಕೆ ಸಾಕ್ಷಿ ಬರ್ತಡೆ ನನಗೆ ತುಂಬಾನೇ ಮುಖ್ಯ. ಮೊದಲು ಸೂರ್ಯ ಅವರು ಕೂಡ ಒಪ್ಕೊಂಡಿರ್ಲಿಲ್ಲ. ಸಾಕ್ಷಿ ಒಪ್ಪಿದ್ಮೇಲೆ ಅವ್ರ ಬರ್ಡೇ ಪಾರ್ಟಿ ಮಾಡ್ಕೊಳ್ಳೋಕೆ ಒಪ್ಕೊಂಡಿದ್ದು. ಅಪ್ಪ ಅಮ್ಮ ಬುದ್ಧಿ ಬಂದಾಗ್ಲಿಂದ ನನ್ನ ಬರ್ತಡೇನ ಸೆಲೆಬ್ರೇಟ್ ಮಾಡ್ಕೊಳ್ಳಿಲ್ಲ. ಅವಳನ್ನ ಖುಷಿಯಾಗಿಡೋದು ನನ್ನ ಕರ್ತವ್ಯ. ನನ್ನಲ್ಲಿ ಅವಳು ಸ್ವಂತ ಅಮ್ಮನ ಕಾಣ್ಬೇಕು. ನನಗ್ ಬೇಕಾಗಿರೋದು ಅಷ್ಟೇ. ಅದಕ್ಕೆ ಅರ್ಪಿತ ಆದ್ರೇನು, ಆರ್ತಿ ಆದ್ರೇನು ಯಾವ ವ್ಯತ್ಯಾಸನೂ ಇಲ್ವಲ್ಲ. ಅಲ್ಲ ಆರ್ತಿ, ಅಮ್ಮ, ನೀವೇ ಹೇಳಿದ್ರಿ ಅಲ್ವಾ, ತಾಯಿ, ಹೆಂಡತಿ, ಸೊಸೆ ಕರ್ತವ್ಯನ ಪಾಲಿಸ್ಬೇಕು ಅಂತ. ನಾನೀಗ ಮಾಡ್ತಿರೋದು ಅದನ್ನೇ. ನನ್ ಮಾತು ಅಮ್ಮ, ನೀವೇನು ಹೇಳಿ, ನನ್ ಮೇಲೆ ನಂಬಿಕೆ ಇಡಿ, ನನಗಷ್ಟೇ ಸಾಕು. ನಾನು ನಿಮಗೆ ಕಾಫಿ ತರ್ತೀನಿ. ನನಗೆ ಯಾಕೋ ಇವಳ ಈ ನಿರ್ಧಾರದಿಂದ ಭಯ ಆಗ್ತಿದೆ. ನೀನ್ ಸಾಕ್ಷಿ ಅಮ್ಮ ಏನೋ ಆಗ್ತಿದ್ಯಾ, ಆದ್ರೆ ಸೂರ್ಯ ನೀನ್ ಅರ್ಪಿತ ಆಗೋದನ್ನ ಒಪ್ಕೋತಾರ? ಆತಂಕ ಆಗ್ತಿದೆ ಆರ್ತಿ ನನಗೆ.
ಅವ್ರ ಅರ್ಪಿತಾ ಸ್ಥಾನನ ಬೇರೆ ಯಾರಿಗಾದ್ರೂ ಕೊಡ್ತಾರಾ? ಇವತ್ತು ಸಾಕ್ಷಿ ಹುಟ್ಟುಹಬ್ಬ ಅರ್ಪಿತಾ. ನಮ್ಮ ಮಗಳಿಗೆ ಯಾವುದೇ ರೀತಿ ತೊಂದರೆ ಆಗದೆ ಇರಲಿ ಅಂತ ನಾನು ತುಂಬಾ ಪ್ರಯತ್ನ ಪಡ್ತಾ ಇದ್ದೀನಿ. ನನ್ನ ಜೊತೆ ನೀನು ಇದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಸಾಕ್ಷಿ ನಿನ್ನ ತುಂಬಾ ಮಿಸ್ ಮಾಡ್ಕೊಂತಿದ್ದಾಳೆ. ನಾನು ಅಷ್ಟೇ. ಇವತ್ತು ಸಾಕ್ಷಿ ಹುಟ್ಟುಹಬ್ಬನ ಆಚರಿಸ್ಲೋ ಅಥವಾ ನಿನ್ನನ್ನು ಕಳ್ಕೊಂಡಿದ್ದ ದುಃಖನ ಅನುಭವಿಸ್ಲೋ ಗೊತ್ತಾಗ್ತಿಲ್ಲ. ಸಾಕ್ಷಿ ಕಾಯ್ತಿರ್ತಾಳೆ ಅರ್ಪಿತಾ. ನಿನ್ ಪರವಾಗಿ ನಾನು ಅವಳಿಗೆ ವಿಶ್ ಮಾಡಿ ಬರ್ತೀನಿ. ಹ್ಯಾಪಿ ಬರ್ತ್ಡೇ ಸಾಕ್ಷಿ. ಥ್ಯಾಂಕ್ ಯು. ಹ್ಯಾಪಿ ಬರ್ತ್ಡೇ ಸಾಕ್ಷಿ. ಥ್ಯಾಂಕ್ ಯು. ಸಾಕ್ಷಿ, ನನ್ನ ಕಡೆಯಿಂದ ಇದು ನಿನಗೆ. ಥ್ಯಾಂಕ್ ಯು. ಸಾಕ್ಷಿ, ನಿನ್ನ ಹತ್ರ ಎಷ್ಟೊಂದು ಗಿಫ್ಟ್ಸ್ ಇದೆ, ನನಗೆ ಶೇರ್ ಮಾಡ್ತೀಯಾ? ನಿನ್ ಜೊತೆ ಶೇರ್ ಮಾಡ್ತೀನಿ. ಅಮ್ಮ ಶೇರ್ ಮಾಡ್ತಾರಂತೆ. ಹೌದು, ನಿಮ್ಮಪ್ಪ ಎಷ್ಟೊತ್ತಾದ್ರೂ ವಿಶ್ ಮಾಡಕ್ ಬಂದಿಲ್ಲ. ಎಲ್ಲಿದಾರ ನೋಡ್ಕೋಬಾ. ಆಯ್ತು. ಅಮ್ಮ ಬರ್ತಾ ಇದಾರೆ. ಈಗ ವಿಶ್ ಮಾಡಕ್ ಬರ್ತಿದಾರ. ಅವ್ರಿಗೆ ಪನಿಷ್ಮೆಂಟ್ ಆಗ್ಲೇಬೇಕು. ಹೌದು, ಕೊಡ್ಬೇಕು. ಹೌದು, ಕೊಡ್ಲೇಬೇಕು. ಸಾಕ್ಷಿ ಬಾ, ನಾನು ಹಿಂದೆ ನಿಂತ್ಕೋ. ಬಾ 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 ಬಾ. ಆದಿ, ಸಾಕ್ಷಿಯಲ್ಲಿ ಸಾಕ್ಷಿನಾ? ನಂಗೆ ಗೊತ್ತಿಲ್ಲಪ್ಪ. ಆರ್ತಿ ಅವರೇ, ಸಾಕ್ಷಿಯಲ್ಲಿ ನನಗೂ ಗೊತ್ತಿಲ್ಲ. ನಿಮ್ಮ ಮಗಳು ಬರ್ತಡೆ, ನೀವು ಹುಡುಕಿ ವಿಶ್ ಮಾಡಿ. ಸಾಕ್ಷಿ, ಸಾಕ್ಷಿ, ಸಾಕ್ಷಿ ಪುಟ. ಅಪ್ಪ, ನಾನು ಇಲ್ಲಿದ್ದೀನಿ. ಹ್ಯಾಪಿ ಬರ್ಡೇ ಪುಟ. ಥ್ಯಾಂಕ್ ಯು. ಏನ್ ಗಿಫ್ಟ್ ಬೇಕು ನಿನ್ಗೆ? ನಂಗೆ ಹೊಸ ಅಮ್ಮ ಗಿಫ್ಟ್ ಕೊಡ್ತದೆ. ಏನ್ ಕೊಡ್ತಾ ಇದಾರೆ? ಬನ್ನಿ ಇಲ್ಲಿ. ಅದು ಅದು ಸೀಕ್ರೆಟ್. ಹಾತೆ ಮಕ್ಳ, ಬೇಗ ಹೋಗಿ ಸ್ಕೂಲಿಗೆ ರೆಡಿಯಾಗಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಚಾಕ್ಲೇಟ್ ಹಂಚ್ಬೇಕಲ್ಲ. ಬೇಗ ಬೇಗ ಬಾ ಸಾಕ್ಷಿ. ಅಪ್ಪ ಬನ್ನಿಲೆ. ಬಾಯ್ ಬಾ. ಆರ್ತಿ ಅವರೇ, ನೀವು ಸಾಕ್ಷಿಗೆ ಏನು ಗಿಫ್ಟ್ ಕೊಡಬೇಕು ಅಂದ್ಕೊಂಡಿದ್ದೀರೋ ಅದನ್ನ ನನಗೆ ಹೇಳಿ, ನಾನೇ ತರ್ತೀನಿ. ಅವಳಿಗೆ ಸಿಕ್ಕಿಲ್ಲ ಅಂದರೆ ಹಠ ಮಾಡ್ತಾಳೆ. ಇವತ್ತು ಅವಳ ಬರ್ಡೇ, ಅವಳ ಕಣ್ಣಲ್ಲಿ ನೀರು ಬರೋದು ಚೆನ್ನಾಗಿರಲ್ಲ. ಸೂರ್ಯ ಅವರೇ, ಸಾಕ್ಷಿ ಗಿಫ್ಟ್ ತಂದು ಕೊಡ್ತೀನಿ ಅಂತ ನಾನು ಹೇಳಿರೋದು. ಏನೇ ಆದರೂ ನಾನು ಅವಳಿಗೆ ಗಿಫ್ಟ್ ತಂದು ಕೊಡ್ತೀನಿ. ಈ ಸಾರಿ ಅವಳ ಕಣ್ಣಲ್ಲಿ ಒಂದು ಹನಿ ನೀರು ಬರ್ದಿರೋ ಹಾಗೆ ನಾನು ನೋಡ್ಕೋತೀನಿ. ನೀವೇನು ಯೋಚನೆ ಮಾಡಬೇಡಿ.
ಈ ಪಾರ್ಟಿ ಅರೇಂಜ್ ಮಾಡಿರೋದೇ ಸಾಕ್ಷಿ ಖುಷಿಗೋಸ್ಕರ. ಏನು ತೊಂದರೆ ಆಗಲ್ಲ, ನೀವು ನಿಶ್ಚಿಂತೆ ಆಗಿರಿ. Viva